ಏನು ಅಂದ್ರೆ ಬಿಸಿನೀರು ರೆಡಿ ಮಾಡ್ಲಾ? ಯಾಕೆ ಸೀದಾ ಕೆರೆಗೆ ನುಗ್ಬಿಡು. ನಮ್ಮನೇಲಿ ಕೆರೆ ಬಾವಿ ಇಲ್ವಲ್ರಿ. ಎಲ್ಲಿದ್ಯೋ ಹೇಳೆ, ಅಲ್ಲೇ ಹೋಗಿ ಬಿದ್ದ್ಬಿಡ್ತೀನಿ. ಸಾರಿ ರೀ. ಏನೇ ಸಾರಿ? ಏನೇ ನಾನ್ ಬುದ್ಧಿಗೇಡಿನಾ? ನನ್ ವಯಸ್ಸಾಗಿರೋ ಆಮೆ ತರ ನಡೀತೀನಾ? ನನ್ಗಿಂತ ಆಮೇನು ಜೋರಾಗಿ ಹೋಗತ್ತಾ? ನಾನು ನಿಂತಲ್ಲೇ ನಿದ್ದೆ ಮಾಡ್ತೀನಾ? ನನ್ ಬಗ್ಗೆ ನಿನ್ಗೆ ಇಂಥ ಅಭಿಪ್ರಾಯ ಇದೆಯಾ? ಏನೋ ತಮಾಷೆಗಂದೆ ರೀ. ಏನೇ ತಮಾಷೆ? ನನಗ್ ಗೊತ್ತೇ, ನೀವ್ ಹೆಂಡ್ತೀರಲ್ಲ ಹೀಗೆ. ಗಂಡ ಅಂದ್ರೆ ನಿಮ್ಗೆ ನಿರ್ಲಕ್ಷ್ಯ. ನಮ್ಮೆಲ್ಲ ಜೋಕ್ ಮಾಡ್ತೀರಾ, ವ್ಯಂಗ್ಯನೂ ಮಾಡ್ತೀರಾ, ಎಲ್ಲಂದ್ರಲ್ಲಿ ನಮ್ ಮರ್ಯಾದೆ ಕಳಿತೀರಾ. ನಾನು ಆತರ ಅಲ್ಲ ರೀ. ನಿನ್ನಂತವಳನ್ನ ಖಂಡಿತ ನಂಬಾರ್ದು. ₹1,00,00,000 ಸೀರೆ ಕೊಡ್ಸಿದ್ರು ಸರಿ, ಆ ಸೀರೆ ತಗೊಂಡೆ ನಮ್ಗೆ ಉರುಳು ಹಾಕ್ಬಿಡ್ತೀರಾ. ನಿನ್ ಮೈದ್ನ ನಿನ್ ಮಾತ್ ಕೇಳ್ತಾರೆ ಅಂತ ನನ್ ಮೇಲೆ ಕಂಪ್ಲೇಂಟ್ ಮಾಡ್ತೀಯಾ? ಅಭಿಗೆ ನೀವಂದ್ರೆ ತುಂಬಾ ಗೌರವ ರೀ. ಅವನ್ಗೆ ನಾನಂದ್ರೆ ಗೌರವನೇ, ಆದ್ರೆ ಇವನು ನೋಡು, ಇವನು ಮುಂದೆ ನನ್ ಮರ್ಯಾದೆ ಕಳ್ದೆ. ಇವನಿಗೆ ನಾನಂದ್ರೆ ಮೊದ್ಲೇ ಸಲೀಸು. ಇಲ್ಲ ರೀ, ಅಖಿಲ್ಗೆ ಕೂಡ ನೀವಂದ್ರೆ ಪ್ರೀತಿನೇ. ಏನೇ ಪ್ರೀತಿ? ಒಂದ್ಸಲ ಇವನೇನ್ ಮಾಡ್ತದೆ ನೋಡು ನೋಡು. ಅಖಿಲ್ ಸಾರಿ ಅದ್ಕೆ ಸಾರಿ ಹೇಳ್ದಾರಿ. ಕೇಳಿಸ್ಕೊಂಡೆ? ಹೇಳಿದ್ದು ಇಬ್ರಿಗೂ ನೆನಪಿದೆ ಅಲ್ವಾ? 5 ಮನೆಗಳಿಗೆ ಹೋಗಿ ಮನೆಗೆ ಬರೋವರೆಗೂ ಯಾರ ಜೊತೆನೂ ಮಾತಾಡಬಾರ್ದು. ನೀವಿಬ್ರು ಕೂಡ ಮಾತಾಡ್ಕೋಬಾರ್ದು. ಹಾರಿಕಾ ಮಾತಾಡದೇ ಇರೋದು ಹೈಲಿ ಇಂಪಾಸಿಬಲ್ ಅಮ್ಮ. ಅವಳು ದೊಡ್ಡ ಬಾಯಿ ಬಡ್ಕಿ. ಹಾರಿಕಾ ತುಂಬಾ ಬೆಟರ್ ಕಣೋ. ನಿಮ್ ಅದ್ಗೆನ ನೋಡಿದ್ಯಾ? ಬಾಯ್ ಬಿಟ್ರೆ ಮುಚ್ಚೋದೇ ಇಲ್ಲ. ಯಾವ್ದೋ ಪೊಲಿಟಿಕಲ್ ಲೀಡರ್ ಆಗ್ಬೇಕಿತ್ತು, ಮಿಸ್ ಆಗಿ ನನ್ನ ವೈಫ್ ಆಗಿದ್ದಾಳೆ. ದೊಡ್ಡ ಪೊಲಿಟಿಷಿಯನ್ ಆಗ್ಬೇಕಾದೊಳ್ಳೆ ಮದ್ವೆ ಆಗಿದ್ಯಾ? ಹ್ಯಾಪಿನೇ ಅಲ್ವಾ ಭಾಸ್ಕರ್? ಅವಳು ಹೊರಗಡೆ ರಾಜಕೀಯ ಮಾಡೋ ಬದಲು ಮನೇಲೆ ಬೇಕಾಗಿರೋದನ್ನೆಲ್ಲ ಮಾಡ್ತಿದ್ದಾಳಲ್ಲ. ನೀನ್ ಸುಮ್ನೆ ಇರುವತ್ತೆ, ಗ್ಯಾಪ್ ಸಿಕ್ಕರೆ ಸಾಕು ಬಂದ್ಬಿಡ್ತಾಳೆ. ನಾನೇನ್ ಹೇಳಿದ್ನೋ? ನೀನೇ ಅಲ್ವೇನೋ ಮೊದ್ಲು ಹೇಳಿದ್ದು. ನೀನ್ ಸುಮ್ನಿರದ್ಕೆ ಇವಾಗ್ಲೇ ತಡ ಆಗಿದೆ. ಕೇರ್ಫುಲ್ ಹಾರಿಕಾ, ಇದು ನನ್ಗೋಸ್ಕರ ಮಾಡ್ತಿರೋ ವ್ರತ. ಲೈಫಲ್ಲಿ ಫಸ್ಟ್ ಟೈಮ್ ಬಾಯಿಗೆ ಬೀಗ ಹಾಕ್ತಿದ್ಯಾ. ಬೆಸ್ಟ್ ಆಫ್ ಲಕ್. ಹಾರಿಕಾ ಜವಾಬ್ದಾರಿ ಇಲ್ದಿರೋಂಥ ಹುಡುಗಿ ಏನಲ್ಲ ಅಖಿಲ್. ನೀನ್ ಯೋಚನೆ ಮಾಡ್ಬೇಡ. ಪಾವನಿ, ನೀನು ಇವರಿಬ್ರು ಹುಷಾರಾಗಿ ಕರ್ಕೊಂಡು ಹೋಗಿ ಹುಷಾರಾಗಿ ಕರ್ಕೊಂಡ್ ಬಾ. ಆಗ್ಲಿ ಅತ್ತೆ. ಅವಳ್ಯಾಕಮ್ಮ ಅವ್ರ ವ್ರತನ ಹಾಳು ಮಾಡೋದಕ್ಕ? ಪಾಪ ಅವ್ರಿಗೆ ಯಾಕಮ್ಮ ಬೇಜಾರು ಮಾಡೋದು? ಭಾಸ್ಕರ್, ನನ್ ಸೊಸೆಂದ್ರ ಮೇಲೆ ಅಪವಾದ ಹೊರಿಸಿದ್ದು ಸಾಕು. ನೀವಿಬ್ರು ಸ್ವಲ್ಪ ಕಾಮಾಗಿರ್ತೀರಾ? ನೀವಿಬ್ರು ಹೊರಡ್ರಮ್ಮ. ಏಯ್ ನಿಲ್ಲು. ಏನು ನನ್ನ ಹೆಂಡತಿಗೆ ಕಣ್ಸನ್ನೆ ಮಾಡ್ತಿದ್ಯಾ? ನೋಡ್ಬಿಟ್ನಾ? ಏನಿಲ್ಲ ಕಣೋ, ಹೋಗಿದ್ ಕೆಲ್ಸದಲ್ಲಿ ಸಕ್ಸಸ್ ಆಗ್ಬಾ ಅಂತ ಸನ್ನೆ ಮಾಡ್ತಿದ್ದೆ ಅಷ್ಟೇ. ಅಷ್ಟೇನಾ ಅಥವಾ ಕೆಲಸ ಹಾಳು ಮಾಡೋದಕ್ಕೆ ಏನಾದ್ರು ಕಳ್ಸಿದ್ಯಾ? ನಾನು ಹಾಗೆ ಹೇಳ್ತೀನೇನೋ ದೊಡ್ಡವನೇ. ಛೇ, ಈ ಫೇಸ್ಗೆ ಇನ್ನೋಸೆನ್ಸ್ ಸೂಟ್ ಆಗಲ್ಲ. ಮರ್ಯಾದೆಗೆ ನಿಜ ಹೇಳೋ, ನಿನ್ ಪ್ಲಾನ್ ಏನು? ಏನೋ ಚಿಕ್ಕೋನೆ, ಬೆಳಗ್ಗೆ ನಾನು ನಿದ್ದೆ ಹಾಳು ಮಾಡಿದ್ದು ಅಲ್ದೆ ಇವಾಗ ನನ್ನ ಮೇಲೆ ಆರೋಪ ಹೊರಿಸ್ತಿದ್ಯಾ? ನನಗೆ ನಿದ್ದೆ ಬರ್ತಿದೆ. ಇಡೀ ಲೋಕ ಎಲ್ಲದ್ರಲ್ಲೇ ಕಾಣಿಸ್ತಾ ಇದೆ. ನಿಂದು ಬರೀ ಚೇಷ್ಟೆ ಮಾಡೋದೇ ಆಯ್ತು ದೊಡ್ಡವನೇ. ಇವತ್ತು ನಿನ್ನಿಂದ ಏನಾದರೂ ತೊಂದರೆ ಆಯ್ತು, ಮಚ್ ತಗೊಂಡು ಕಚ ಕಚ ಅಂತ ಕೊಚ್ಚಾಕ್ಬಿಡ್ತೀನಿ ಅಷ್ಟೇ. ನಡಿ.
ಹುಚ್ಚು ಮುಂಡೆವು. ಏನಾದ್ರೂ ನಡಿಲಿ ಅಂತ ತಾನೇ ಪ್ಲಾನ್ ಮಾಡಿರೋದು. ಅಕ್ಕ ಅಕ್ಕ ಕಾತ್ಯಾಯಿನಿ ಅಕ್ಕ. ಏನ್ ಪಾವ್ನಿ ಬೆಳಿಗ್ಗೆನೆ ಈ ಕಡೆ ಬಂದಿದ್ಯಾ? ನಮ್ ತಂಗೀರು ಹೊಸ್ತಿಲ್ ಗೌರಿ ವ್ರತ ಮಾಡ್ತಿದ್ದಾರೆ. ನಿನಗ್ ಬಾಗ್ನ ಕೊಟ್ಟು ಆಶೀರ್ವಾದ ತಗೊಳಕ್ ಬಂದಿದೀವಿ. ಸರಿ ಬಂದ್. ಥ್ಯಾಂಕ್ ಯು ಅಕ್ಕ. ಬರ್ತೀವಿ. ಆಂಟಿ, ಸರಸ್ವತಿ ಆಂಟಿ, ಆಂಟಿ, ಸರಸ್ವತಿ ಆಂಟಿ. ಹೀಗಾದ್ರೂ ಮಾಡಿ ವಸೋಕ ಮಾತಾಡ್ತಾರ ಮಾಡಿ ಅವ್ರ ವ್ರತನ ಮುರಿಸ್ಬೇಕು. ಸರಸ್ವತಿ ಆಂಟಿ, ಏನಮ್ಮ ಪಾವನಿ? ನಮ್ಮ ತಂಗೀರು ಹೊಸ್ತಿಲ್ ಗೌರಿ ವ್ರತ ಮಾಡ್ತಿದ್ದಾರೆ. ನಿನಗ್ ಬಾಗ್ನ ಕೊಟ್ಟು ಆಶೀರ್ವಾದ ತಗೊಳಕ್ ಬಂದಿದ್ದೀವಿ. ಹೌದಾ? ಸರಿ. ಹಾರಿಕಾ, ಹುಷಾರು. ಅದೇನಮ್ಮ, ಹೊಸ್ತಿಲ್ ಗೌರಿ ವ್ರತ ಅಂದ್ರೆ ಅವಳೇನೋ ಮಾತಾಡ್ತಿದ್ದಾಳೆ. ವ್ರತ ಪೂರ್ತಿ ಆಗೋವರೆಗೂ ಮಾತಾಡಬಾರ್ದಲ್ವಾ? ಸಾರಿ ಆಂಟಿ, ಏನೋ ಮಿಸ್ ಆಗಾಡಿದಾಳೆ. ಅವಳು ಇಲ್ಲಿವರೆಗೂ ಮಾತಾಡಿರ್ಲಿಲ್ಲ. ಪ್ಲೀಸ್ ಬಾಗ್ನ ತಗೊಳ್ಳಿ ಆಂಟಿ. ಇಲ್ಲಮ್ಮ, ವ್ರತ ಸರಿಯಾಗಿ ಮಾಡದೇ ಇರೋರ ಕೈಲಿ ಬಾಗಿನ ತಗೊಂಡ್ರೆ ನಮ್ಗೊಳ್ಳೇದಾಗಲ್ಲ. ಏನ್ ಹಾರಿಕಾ, ನೀನು ಹೀಗ್ ಮಾಡ್ಬಿಟ್ಟೆ? ಸಾರಿ ಅಕ್ಕ, ಕಾನ್ ಸ್ಲಿಪ್ ಆಗೋಯ್ತು. ವಸು, ಮೌನ ವ್ರತ ಮುರಿದ್ಮೇಲೆ ನೀನು ವ್ರತ ಮಾಡಬಾರ್ದು, ಬಾಗ್ನೂ ಕೊಡಬಾರ್ದು.
ಅದು ನಮಗೂ ಒಳ್ಳೇದಲ್ಲ. ನೀನು ಇಲ್ಲಿಗೆ ನಿಲ್ಲಿಸ್ಬಿಡು. ಮತ್ತೆ ನಾನು ಕಂಟಿನ್ಯೂ ಮಾಡ್ಬೋದಾಕ? ಗೌರಿ ದೇವಿ, ಈ ಥರ ಆಗೋಯ್ತಲ್ಲ, ಕೆಟ್ಟದೇನೂ ಆಗಲ್ಲ ತಾನೆ? ಬರ್ತೀವಾಂಟಿ. ನೋಡು, ಈ ಮ್ಯಾಟರ್ ಡ್ಯಾಡಿ ಗೊತ್ತಾಗಬಾರ್ದು. ಹೇಗ್ ಗೊತ್ತಾಗುತ್ತೆ? ನೀನು ಹೇಳಲ್ಲ, ನಾನು ಹೇಳಲ್ಲ. ನನಗೆ ಗೊತ್ತಾಯ್ತಲ್ಲ. ಏನ್ ಗೊತ್ತು ನಿನಗೆ? ನೀವೇನ್ ಮಾಡಿದ್ದೀರೋ ಅದು ಗೊತ್ತು. ನಾವೇನ್ ಮಾಡ್ಲಿಲ್ಲ. ಮತ್ತೆ ಯಾಕೆ ಭಯ ಪಡ್ತಿದ್ದೀರಾ? ನಾವೇನು ಭಯ ಪಡ್ತಿಲ್ಲ. ನೀವಿಬ್ರು ಭಯ ಪಡ್ತಿದ್ದೀರಾ ಅಂತ ನನಗೆ ಗೊತ್ತು. ನಾವ್ ಯಾಕೆ ಭಯ ಪಡ್ಬೇಕು? ತಪ್ಪು ಮಾಡಿದ್ರೇನೆ ಭಯ ಪಡೋದು. ನಾವ್ ಯಾವ್ದು ತಪ್ಪು ಮಾಡಿಲ್ಲ. ಮಾಡಿದ್ದೀರಾ? ನೀನ್ ನೋಡಿದ್ಯಾ? ನೋಡಿರೋದಕ್ಕೆ ನಾನು ಹೇಳ್ತಿರೋದು. ಹಾಗಿದ್ರೆ ಈ ವಿಷಯ ಯಾರಿಗೂ ಹೇಳ್ಬೇಡ. ಹೇಳ್ತೀನಿ. ಯಾರಕ್ಕೆ ಹೇಳ್ತೀಯಾ? ಡ್ಯಾಡಿಗೆ. ನೀವಿಬ್ರು ಮಾಡಿದ ತಪ್ಪಿನ ಬಗ್ಗೆ ಡ್ಯಾಡಿಗೆ ಹೇಳ್ತೀನಿ. ನೀನ್ ಹೇಳಿದ್ರೆ ನಿಮ್ಮ ಮಮ್ಮಿಗೂ ನಮ್ಮ ಡ್ಯಾಡಿಗೂ ಜಗಳ ಆಗತ್ತೆ. ನಿನ್ನೂ ನಿಮ್ಮ ಮಮ್ಮಿನೂ ಮನೇಲಿರಕ್ ಬಿಡಲ್ಲ. ಕೂಡ್ಲೆ ಮನೆಯಿಂದ ಕಳಿಸ್ತೀವಿ. ಇವಾಗ ಹೇಳ್ತೀಯಾ? ನಿನಗ್ ಧೈರ್ಯ ಇದ್ರೆ ಹೇಳು. ಹಾರಿಕಾ, ಒಂದ್ ನಿಮಿಷ. ಏನಕ್ಕ? ವಸು ಮಾತಾಡಿದ ವಿಷಯನ ಮನೇಲಿ ಯಾರಿಗೂ ಹೇಳ್ಬೇಡ. ಅದು ಅಕ್ಕ, ಈ ವಿಷಯದಲ್ಲಿ ನಾನು ಸುಳ್ಳು ಹೇಳಲ್ಲ ಅಂತ ನಿಂಗೆ ಗೊತ್ತಲ್ವಾ? ಸುಳ್ಳು ಹೇಳು ಅಂತ ಹೇಳ್ತಿಲ್ಲ, ನಿಜನ ಹೇಳ್ಬೇಡ ಅಂತಿದ್ದೀನಿ. ನಿಜ ಹೇಳ್ದಿರೋದು ಸುಳ್ಳು ಹೇಳ್ದಂಗೆ ಆಗಲ್ವಾ ಅಕ್ಕ? ನೋಡ್ ಹಾರಿಕಾ, ಚಿಕ್ಕ ಮಕ್ಳ ತರ ಬಿಹೇವ್ ಮಾಡ್ಬೇಡ. ವಸು ಬಾಯ್ಬಿಟ್ಟಿದ್ದು ನಿನ್ನಿಂದಾನೆ. ಅವಳು ತುಂಬಾ ಸಲ ನಿನಗೆ ಹೆಲ್ಪ್ ಮಾಡಿದಾಳೆ. ಅತ್ತೆ ಸೀರೆ ವಿಷಯದಲ್ಲೂ ವಸು ಎಷ್ಟು ದೊಡ್ಡ ಹೆಲ್ಪ್ ಮಾಡಿದಾಳೆ ಅಂತ ಮರಿಬೇಡ. ಇವತ್ ಬೆಳಗ್ಗೆ ಕೂಡ ನೀನ್ ರೆಡಿ ಆಗ್ತಾ ಇದೀಯಾ ಅಂತ ಅತ್ತೆ ಹತ್ರ ಸುಳ್ಳು ಹೇಳಿದ್ಲು. ಇವಾಗ ನೀನ್ ನಿಜ ಹೇಳಿದ್ರೆ ಅತ್ತೆ ವಸುನ ಬೈತಾರೆ. ಸುಮ್ಮನೆ ಜೋಕ್ ಮಾಡಿದ್ದಕ್ಕ. ಡೋಂಟ್ ವರಿ
ಸರಿ ಅಕ್ಕ, ನಾವ್ 3 ಜನನೂ ಅಕ್ಕ ತಂಗಿರು, ಒಬ್ರಿಗೊಬ್ರು ಹೆಲ್ಪ್ ಮಾಡ್ಬೇಕು. ಒಬ್ರ ಅವಶ್ಯಕತೆ ಒಬ್ರಿಗಿರುತ್ತೆ, ಖಂಡಿತ ಹೆಲ್ಪ್ ಮಾಡ್ಬೇಕು. ಹೊರಗಡೆ ಏನೂ ತೊಂದರೆ ಆಗ್ಲಿಲ್ಲ, ಎಲ್ಲ ಚೆನ್ನಾಗಾಯ್ತು ಅಂತ ಅತ್ತೆ ಹತ್ರ ಹೇಳ್ಬೇಕು. ಅದಾದ್ಮೇಲೆ ಪಾತ್ ಪೂಜೆ ಮಾಡ್ಬೇಕು. ಪಾತ್ ಪೂಜೆ ಅಲ್ಲ ಅಕ್ಕ, ವಸು ಅಕ್ಕಂಗೆ ಸರಿಯಾಗಿ ಪೂಜೆ ಮಾಡಿಸ್ತೀನಿ. ನಡೀರಿ, ನಡಿ ವಸು. ಏನ್ರೇ ಹೋದ್ ಕೆಲ್ಸ ಎಲ್ಲ ಅಚ್ಚುಕಟ್ಟಾಗಾಯ್ತಾ? ಏನು ತೊಂದರೆ ಆಗಿಲ್ಲ ತಾನೆ? ಏನೂ ಪ್ರಾಬ್ಲಮ್ ಆಗ್ಲಿಲ್ಲ ಚಿಕ್ಕಮ್ಮ, ಎಲ್ಲ ಸರಿಯಾಗಿ ಆಯ್ತು. ಹೌದಾ ವಸು? ಏನೂ ಸಮಸ್ಯೆ ಆಗದೆ ಇರೋಕ್ ಸಾಧ್ಯ ಇಲ್ವಲ್ಲ? ಈ ಹಾರಿಕ ಹೇಳಿದ್ದನ್ ಮಾಡಿದ್ಲೋ ಇಲ್ವೋ? ಅದಕ್ಕೆ ನಿನ್ನಿಬ್ಬರು ಸೊಸೆ ಅಂದ್ರು ಬಂದಾಯ್ತು. ಬಂದ್ರಾ? ಎಲ್ಲನೂ ಚೆನ್ನಾಗಾಯ್ತಲ್ವಾ? ಯಾವ ತೊಂದ್ರೆನೂ ಆಗಿಲ್ಲ ತಾನೆ? ಏನೂ ಆಗಿಲ್ಲ ಅತ್ತೆ, ಎಲ್ಲನೂ ಚೆನ್ನಾಗೇ ಆಯ್ತು. ಹೌದಾ? ಎಲ್ಲ ತಾಯಿ ಗೌರಮ್ಮನ ದಯೆ. ಅಭಿ, ಅಖಿಲ್, ಭಾಸ್ಕರ್ ಬನ್ನಿ. ಪಾವನಿ, ಹೋಗಿ ಆರ್ತಿ ತಟ್ಟೆ ತಗೊಂಡ್ ಬಾ. ಆಗ್ಲಿ ಅತ್ತೆ. ಅಮ್ಮ, ಬಾ ಮಗನೇ. ನೀವಿಬ್ರು ನಿಮ್ ಗಂಡಂದರಿಗೆ ಬೊಟ್ಟಿಟ್ಟು ಅವ್ರ ಕೈಗೆ ಕಂಕಣ ಕಟ್ಟಿ. ಪಾವನಿ, ಅತ್ತೆ, ಕಾಲ್ ತೊಳಿದಕ್ಕೆ ನೀರು ತಗೊಂಡ್ ಬಾ.